ಇಬ್ರು MLCಗಳು ಬೇರೆ. ಯಾಕಿರ್ಬೇಕು? ಬಾಯ್ಬಿಡ್ಬೇಕಲ್ಲ, ಮುತ್ತು ಉದುರಿಸ್ಬೇಕಲ್ಲ, ಬಾಯಿಂದ ಮುತ್ತು ಉದುರ್ಬೇಕಲ್ಲ. ನಿಮ್ಗೆ ಬೇಕೋ ಬೇಡ ಹೇಳ್ಬಿಡಿ ಅದಕ್ಕೆ ಜನಕ್ಕೆ, ಮಂಡ್ಯ ಜನಕ್ಕೆ, ನಮ್ ಜನ ವಿದ್ಯಾವಂತರಾಗೋದು ಬೇಡ ಅಂತ ಡಿಕ್ಲೇರ್ ಮಾಡ್ಬಿಡಿ. ನಿಮ್ ಸ್ಟ್ಯಾಂಡ್ ಅನ್ನ ಗೊತ್ತಾಗ್ತದೆ ಮಂಡ್ಯ ಜನತೆಗೆ. ಎಲ್ಲ ವಿದ್ಯಾಭ್ಯಾಸ ಬೇಡ, ನಾವು ಗದ್ದೆ ಉಳಕ್ ಹೋಗ್ತೀವಿ, ಕಳೆ ಕೇಳಕ್ ಹೋಗಿ ಅಂದ್ರೆ ನಿಮ್ಮ ಅರ್ಥ ಏನು? ಕಾಂಗ್ರೆಸ್ ಬಂತು ವಿದ್ಯೆಯನ್ನ ಕಿತ್ತಾಕ್ತು. ವಿದ್ಯೆ ಕಿತ್ತಾಕ್ತು. ನಮ್ ಕಾಂಗ್ರೆಸ್ ಬಂತು, ನಮ್ಮ ಅಬ್ಕಾರಿ ಸಚಿವನೀಗ 100 ವೈನ್ ಸ್ಟೋರ್ಗಳನ್ನ ಕೊಡ್ತಾವ್ರೆ. ಹಳೇವಂತೆ, ಬಣ್ಣ ಸುಣ್ಣ ಹೊಡೆದಿರಲ್ಲಂತೆ ವೈನ್ ಸ್ಟೋರ್. ಆ ವೈನ್ ಸ್ಟೋರ್ನೆಲ್ಲ ರೀಓಪನ್ ಮಾಡ್ತಾ ಇದ್ದಾರೆ. ಮುಚ್ಚಿರೋ ವೈನ್ ಸ್ಟೋರ್ ಬಾರ್ಗಳನ್ನ ಓಪನ್ ಮಾಡ್ತಾರೆ. ಇಲ್ಲಿ ತೆರೆದಿರುವಂತ ವಿಶ್ವವಿದ್ಯಾಲಯನ ಮುಚ್ಚಾಕ್ತಾರೆ. ಇದು ಕಾಂಗ್ರೆಸ್ಸಿನ ಸ್ಟ್ಯಾಂಡ್. ಆದಾಯ. ನಿಮ್ ಮನೆಯಾಳ ಸರ್ಕಾರಕ್ಕೆ ಮಾನ ಮರ್ಯಾದೆ ಇದೆಯಲ್ರಿ? ಕಾಂಗ್ರೆಸ್ಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಹಣ ಇಲ್ಲ ಮುಚ್ತಾ ಇದ್ದೀರಿ ಅಂತ ಹೇಳಕ್ಕೆ ನಾಚಿಕೆ ಆಗಲ್ಲ? ಇದೊಂದು ಸರ್ಕಾರನ ಹಣ ಇಲ್ಲ. 4 ಲಕ್ಷ ಕೋಟಿ ಈ ಸರಿ ನೀವು ಬಡ್ಜೆಟ್ ಮಾಡೋದು. ಇವೆಲ್ಲ ಸೇರಿದ್ರು 252 ಕೋಟಿ ಬೇಕಾಗಿರೋದು. 252 ಕೋಟಿ ಮಾತ್ರ. ಈ 9 ಯೂನಿವರ್ಸಿಟಿಗೆ ಬೇಕಾಗಿರೋದು 252 ಕೋಟಿ ಮಾತ್ರ. ನಿಮ್ ಬಡ್ಜೆಟ್ ಎಷ್ಟು? 4 ಲಕ್ಷ. ಮಾತತ್ರ ಹೇಳ್ತಾರೆ, ನಾವು 2,000 ಕೊಟ್ಟಿಲ್ಲನ್ರಿ ಅಂತ. ಅಂದ್ರೆ 2,000 ಇಸ್ಕೋಬೇಕು, ಮಕ್ಕಳನ್ನ ಯಾರು ಶಾಲೆಗೆ ಕಳಿಸಬಾರ್ದು. ಇದೇನಾ ನಿಮ್ ಪಾಲಿಸಿ? ಇದೇನಾ? ಬರೀ 2,000 ಕೊಟ್ಟು ವಿಶ್ವವಿದ್ಯಾಲಯಗಳೆಲ್ಲ ಮುಚ್ತೀನಿ, ಹಣ ಇಲ್ಲ ಅಂತ ಹೇಳಿದ್ರೆ ಆ 2,000 ಬೆಲೆ ಏನಿದೆ? ಬೆಲೆ ಏನೇ ಹೆಂಗೆ? ಈಗ ABVP ಅವರು ಅನೌನ್ಸ್ ಮಾಡಿದ್ದಾರೆ, ನಾವೇ ಶಾಲಾ ಮಕ್ಕಳೇ, ಕಾಲೇಜ್ ಸ್ಟೂಡೆಂಟ್ಸ್ಗಳೇ ನಾವೇ ಇದಕ್ಕೆ ಫೀಸ್ ಅನ್ನ ಕೊಡ್ತೀರಿ ಅಂತ ಅವರು ಬಂದಿದ್ದಾರೆ. ಗೊತ್ತಿದೆ ಅದು. ಕೇಂದ್ರ ಸರ್ಕಾರ ಅದರಿಂದ ಹಣ ಬರ್ತಾ ಇದೆ. ಬೇರೆ ಬೇರೆ ಕಾಲೇಜುಗಳಿಂದನೂ ಹಣ ಬರ್ತದೆ ಯೂನಿವರ್ಸಿಟಿಗೆ. ಅದರಲ್ಲೇ ನಡೆಸ್ಕೊಳ್ಬಹುದು ಒಳ್ಳೆ ಚಾನ್ಸಲರ್ ಇದ್ರೆ. ಇವತ್ತು ಅಶ್ವಥ್ ನಾರಾಯಣ್ ಅವರು ಇಲ್ಲಿ ಯೂನಿವರ್ಸಿಟಿ ಮಾಡಿದಾಗ ಸರ್ಕಾರಕ್ಕೆ ಬರ್ಡನ್ ಮಾಡಲಿಲ್ಲ ಅವರು. ಹೊಸ ಈಗ ಒಂದು ಯೂನಿವರ್ಸಿಟಿ ಮಾಡಿದ್ರೆ ಅಲ್ಲಿ ಕ್ಲರ್ಕ್ ಕೊಡಬೇಕು, ಪ್ರೊಫೆಸರ್ ಕೊಡಬೇಕು, ಅಕೌಂಟೆಂಟ್, ಇದೆಲ್ಲ ಏನಿಲ್ಲ. ಇದ್ದಿದ್ದೆ ಹಿಂದೆ ಯಾವುದನ್ನ ನಾವು ಕರೆದಿರಲಿಲ್ಲ ಅಪಾಯಿಂಟ್ಮೆಂಟ್, ಅವ್ರನ್ನ ಕರೆದು ಮತ್ತೆ ಅವ್ರಿಗೆ ಇದ್ದಂತ ಫೆಸಿಲಿಟಿಯಲ್ಲೇ ಕೊಟ್ಟಿದ್ದಾರೆ. ಅದನ್ನ ಅಲಾಟ್ ಮಾಡಿದ್ದಾರೆ. ಹೊಸದಾಗಿ ಏನು ಅಪಾಯಿಂಟ್ಮೆಂಟ್ ಇಲ್ಲ, ಹೊಸ ಅಪಾಯಿಂಟ್ಮೆಂಟ್ ಇಲ್ಲ. ಇಷ್ಟೆಲ್ಲ ಕೇಂದ್ರ ಸರ್ಕಾರದ ಸಂಯೋಜನೆ ಇದೆ ಇದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.